ಪರಿಸ್ಥಿತಿ. ಇವತ್ತಿನ ಪ್ರಶಸ್ತಿ ಪುರಸ್ಕೃತರು ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತಕ್ಕಂಥ ಮಾತಿನ ನೆಲೆಗಟ್ಟಿನಲ್ಲಿ ಈ ನಾಡಿನ ಪ್ರತಿಯೊಬ್ಬ ಬಾಲಕಿ, ಪ್ರತಿಯೊಬ್ಬ ತರುಣಿ, ಪ್ರತಿಯೊಬ್ಬ ಮಹಿಳೆ ಅತ್ಯಂತ ಗೌರವದಿಂದ ಬದುಕಬಹುದು. ನೀವು ಅತ್ಯಂತ ಗೌರವದ ಜೀವನವನ್ನ ಮಾಡ್ರಿ, ನಾನು ನಿಮ್ಮ ಬೆನ್ನಿಗೆ ಇರ್ತೀನಿ ಅಂತ ಹೇಳಿ ಉತ್ತಮವಾದಂತಹ ಮಾತುಗಳನ್ನು ಆಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸಹೋದರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಆದರಣೀಯ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದ ಬಂದಂತ ಹಿರಿಯರೇ, ಎಲ್ಲ ತಾಯಂದರೇ, ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ ಅವರು ಮಾತಾಡ್ತಕ್ಕಂಥದ್ದು ಉಡುತಡಿಯಿಂದ ಅಕ್ಕಮಹಾದೇವಿ ಬಸವ ಕಲ್ಯಾಣಕ್ಕೆ ಯಾವ ರೀತಿ ಬಂದರು ಆ ಸನ್ನಿವೇಶವನ್ನ ಕೇಳ್ತಕ್ಕಂಥ ಸಮಯದಲ್ಲಿ ಬಹುತೇಕ ಕಣ್ಣಿನೊಳಗೆ ನೀರು ಬರ್ತಕ್ಕಂಥ ಸನ್ನಿವೇಶ ಇತ್ತದು. ಅಷ್ಟೆಲ್ಲ ಮುಗಿಸೋಣ ಬಂದು ಬಸವ ಕಲ್ಯಾಣಕ್ಕೆ ಬಂದಾಗ ಅಲ್ಲಮ ಪ್ರಭು ದೇವರು ಕಿನ್ನರಿ ಬೊಮ್ಮಯ್ಯವರ ಮುಖಾಂತರ ಅನುಭವ ಮಂಟಪದ ಆಗಮನ ಆಗ್ತದ, ಅಕ್ಕಮಹಾದೇವಿ ಆಗಮನ ಆಗ್ತದ. ಅವಾಗ ಶೂನ್ಯ ಪೀಠದ ಅಧ್ಯಕ್ಷರು ಅಲ್ಲಮ ಪ್ರಭು ದೇವರು ಉದ ಮದದ ಯೌವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ. ಅಲ್ಲಂ ಪ್ರಭು ದೇವರು ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ವಿಶ್ವಗುರು ಬಸವಣ್ಣನವರ ಎದುರುಗಡೆ. ಉದಮನದ ಯೌವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ನಿನ್ನ ಪತಿಯ ಕುರು ಹೇಳ ಇಲ್ಲ ತೊಲಗ ತಾಯಿ ಅಂತೇಳಿ ಅತ್ಯಂತ ಅದ್ಭುತ ಪರೀಕ್ಷೆಗೆ ಅಕ್ಕಮಹಾದೇವಿ ಒಳಗಾಗ್ತಾಳೆ. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಆ ಪರೀಕ್ಷೆಯಲ್ಲಿ ಗೆದ್ದು ವಿಶ್ವಗುರು ಬಸವಣ್ಣನವರ ಪ್ರೀತಿಗೆ ಪಾತ್ರರಾಗಿದ್ದು ನಾವ್ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರತಿಯೊಂದು ಭಾಷಣದಲ್ಲಿ ಹುಣಸೂರಿನಲ್ಲಿ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ಈ ಜಗತ್ತಿವತ್ತೇನಾರ ನಿಂತದಂದ್ರ ಅದಕ್ಕೆ ನಿಮ್ಮ ಆಧಾರ, ನಿಮ್ಮ ಬಲದ ಮೇಲೆ ಈ ಜಗತ್ತು ನಿಂತದ ಅಂತೇಳಿ ನಾನು ಕೂಗಿ ಕೂಗಿ ಹೇಳ್ತೀನಿ. ಇವತ್ತು ಬಹಳ ಒಂದು ದುಃಖದ ವಿಷಯ. ಬಹಳ ಯಾವೊಬ್ಬ ಈ ನಾಡಿನ ತಾಯಿ ಆಕೆ ಮಕ್ಕಳೇ ಹರಿದಿಲ್ಲ, ಗರ್ಭಿಣಿನೇ ಆಗಿಲ್ಲ, ಹಂತಕ್ಕೆ ಈ ನಾಡಿನ ಒಬ್ಬ ಆದರ್ಶ ತಾಯಿ ಆದಳು. ಆದ್ರ ನಿಮ್ಮ ಓಣಿಯೊಳಗೆ ಯಾರಿಗಾರು ಒಬ್ಬರು ಮಕ್ಕಳೇ ಆಗಿಲ್ಲ ಅಂದ್ರ ನೀವೇನಂತ ಕರಿತೀರವ ಬಂಜೆ ಅಂತ ಹೇಳಿ ಕರೆದು ಕೇಳಿ ಮಾಡ್ತೀರಿ. ಮಕ್ಕಳು ಆಡೋರು ಯಾರಿಗೆ ಮಕ್ಕಳೇ ಹರಿದಿಲ್ಲ, ಯಾರು ಬಂಜೆ ಆಯ್ತರು ಆಕಿಗೆ ಏನಂತ ಕರೆದ್ರು, ಈ ನಾಡಿನ ಆದರ್ಶ ತಾಯಿ ಅಂತ ಕರೆದ್ರು. ಆಕಿ 4 ಲಕ್ಷ ಮರಗಳು ಹಚ್ಚಿದಳು, ಅವಕ್ಕೆ ಮಕ್ಕಳಂತ ಹೇಳಿ ತಿಳಿದಳು. ಸಾಲು ಮರದ ತಿಮ್ಮಕ್ಕ. ಚನ್ನವೀರ ಕಣಿವೆಯರು ಸಾಲು ಮರದ ತಿಮ್ಮಕ್ಕನ ಕುರಿತು ಬಂಜೆ ಎಂಬ ಶಬ್ದದ ನಂಜು ಬಿಡಿಸಿದೆ ಅಮರ ತಿಮ್ಮಕ್ಕ, ನೀ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಕರೆದ್ರು. ಕಳ್ಕೊಂಡೇವು ನಾವು, ಅಂತ ತಾಯಿಗೆ ಕಳ್ಕೊಂಡೇವು ನಾವು. ಬಹಳಷ್ಟು ಕಡೆ ಹೇಳ್ತೇನೆ, ಇವತ್ತು ಹಿಂದೂ ರಾಷ್ಟ್ರ ಈ ಜಗತ್ತಿನಾಗ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಒಬ್ಬ ತಾಯಿ ಕಾರಣ. ಯಾರು ತಯಾರು ಮಾಡಿದ್ರು? ಆ ತಾಯಿ ಜೀಜಾಮಾತೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗಟ್ಟಿ ತಯಾರು ಮಾಡಿದ್ರು. ಅದಕ್ಕಾಗಿ ಇವತ್ತು ಹಿಂದೂ ರಾಷ್ಟ್ರ ಈ ಜಗತ್ತಿನೊಳಗೆ ಎದ್ದು ನಿಂತು. ತಾಯಂದರೆ ಇವತ್ತು ಈ ಜಗತ್ತೇ ಗೆಲ್ಲಬೇಕು, ಈ ಜಗತ್ತೇ ಆಳ್ಬೇಕಂತೇಳಿ ಹೊರಟಂತ ಸಾಮ್ರಾಟ್ ಅಶೋಕನ ಕಳಿಂಗ ಯುದ್ಧದಾಗ ಲಕ್ಷಾಂತರ ಜನ ಸಾವಾಗ್ತದ, ಲಕ್ಷಾಂತರ ಜನ ಕೈಕಾಲು ಕಳ್ಕೊತಾರ. ಅವಾಗ 12 ವರ್ಷದ ಒಬ್ಬ ಬಾಲಕಿ ಹೋಗ್ತಾಳ. ಯಾರ ಬಲ್ಲಿ? ಸಾಮ್ರಾಟ್ ಅಶೋಕನ ಬಲ್ಲಿ ಹೋಗ್ತಾಳ. ಅಶೋಕ್ ರಾಜನ್, ನಾನು ನಿನ್ನ ಸಾಮ್ರಾಟ್ ಅಂತ ಹೇಳಿ ಕರಿತೀನಿ. ಯಾರೋ 12 ವರ್ಷದ ಒಬ್ಬ ಬಾಲಕಿ, ಅವಳ ಹೆಸರು ಅನಿತಾ ಅಂತ ಹೇಳಿ.
ಅಮಿತಾ ಅಂತಕ್ಕಂಥ ಬಾಲಕಿ ಹೋಗಿ, ರಾಜನ್ ನನ್ನ ತಾಯಿ ಕಳ್ಕೊಂಡಿದ್ದಾರೆ, ನನ್ನ ತಂದೆ ಕಾಲು ಕಳುವಾಗವಲ್ಲೇ, ನಾನು ನಿನಗೆ ಕರಗದೆ ಸಾಮ್ರಾಟ್ ಅಶೋಕ್ ಅಂತೇಳಿ ಕರಿಬೇಕಾದ್ರ ನನ್ನ ತಾಯಿಗೆ ತಂದು ಕೊಡು, ನಾನು ನಿನಗೆ ಸಾಮ್ರಾಟ್ ಅಶೋಕ್ ಅಂತೇಳಿ ಕರಿತೀನಿ ಅಂತಾಳ ಒಬ್ಬ 12 ವರ್ಷದ ಬಾಲಕಿ. ಒಬ್ಬ 12 ವರ್ಷದ ಬಾಲಕಿ ಮಾತು ಕೇಳಿ ಸಾಮ್ರಾಟ್ ಅಶೋಕ್ ತನ್ನ ಕೈಯಾಗಿರ್ತಕ್ಕಂಥ ಖಡ್ಗ ನೆಲಕ್ಕಿರ್ತದ, ಬದುಕಿರೋ ತನಕ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಅವತ್ತು ಬದಲಾವಣೆ ಆಗ್ಲಕ್ಕ ಒಬ್ಬ 12 ವರ್ಷದ ಬಾಲಕಿ ಅಮಿತಾ ಅಂತಕ್ಕಂಥದ್ದು. ಅದಕ್ಕಾಗಿ ಕಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ತಾಯಂದರೆ ಈ ಜಗತ್ತು ಸೂರ್ಯ ಮುಳುಗಿತ್ತಂದ್ರ ಕತ್ತಲಾಗ್ತಿತ್ತು, ಹೊತ್ತು ಮುಳುಗುತ್ತಂದ್ರೆ ಕತ್ತಲಾಗ್ತಿತ್ತು, ಚಿಮಣಿ ಕಡ್ಡಾಲಿ ಹತ್ಕೊಂಡು ಕೂತಿರೋ. ಇವತ್ತೇನಾರ ಬೆಳಕಾಗ್ತದಂದ್ರ ಅದಕ್ಕೆ ಕಾರಣ ಯಾರು? ಥಾಮಸ್ ಅಲ್ವಾ ಎಡಿಸನ್. ಈ ಥಾಮಸ್ ಅಲ್ವಾ ಎಡಿಸನ್ ಯಾರು ತಯಾರು ಮಾಡಿದ್ರು? ಈ ದೇಶದ ಆದರ್ಶ ತಾಯಿ ನ್ಯಾನ್ಸಿ ಎಲಿಯಟ್ ಅಂತಕ್ಕಂಥ ಒಬ್ಬ ಮಹಿಳೆ ತಯಾರು ಮಾಡಿದ್ರು. ಈ ಜಗತ್ತಿಗೆ ಬೆಳಕು ಮಾಡೋದಕ್ಕೆ ಯಾರಪ್ಪ ಅಂದ್ರೆ ನ್ಯಾನ್ಸಿ ಎಲಿಯಟ್. ತಾಯಂದರೆ ಎಲ್ಲರೂ ಮರಿಬಾರ್ದು. ತಾಯಂದರೆ ಇಸ್ರೇಲ್ ಹೆಸರು ತಾವೆಲ್ಲರೂ ಕೇಳಿದರೆ, ಇಸ್ರೇಲ್ ಅದೆಂತ ಭಯಾನಕ ಯುದ್ಧ ಆಯ್ತು. 1948 ಹೆಚ್ಚಕಮ್ಮ ನಮ್ಮ ಜೊತೆನೆ ಸ್ವತಂತ್ರ ಆದಂತ ದೇಶ. ಅಲ್ಲೊಬ್ಬ ಮಹಿಳೆ ಹುಟ್ಟು ಬಂದರು, ಗೋಲ್ಡ್ ಅಮೀರ್ ಅಂತ ಹಾಕಿದ ಹೆಸರು ನೆನ್ಪಿಟ್ಕೋರು ಎಲ್ಲರೂ. ಗೋಲ್ಡ್ ಅಮೀರ್ ಅಂತಕ್ಕಂಥ ಒಬ್ಬ ಮಹಿಳೆ. ಇಸ್ರೇಲ್ ಸ್ವತಂತ್ರ ಆಗಬೇಕು, ಈ ಜಗತ್ತಿನಲ್ಲಿ ಹರಿಹಂಚೋದಂತ ಎಲ್ಲ ಯಹೂದಿಗಳು ಒಂದು ದೇಶ ಕಟ್ಟಬೇಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಗೋಲ್ಡ್ ಅಮೀರ್ ಅಂತಕ್ಕಂಥ ಒಬ್ಬ ಮಹಿಳೆ, ಗರ್ಭಿಣಿ ಅಂತಕ್ಕಂಥ ಮಹಿಳೆ ಅಭಾಷಣ ಮಾಡಿಕೊಂಡು ಆ ದೇಶಕ್ಕಾಗಿ, ಆ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಇವತ್ತು ಸೂರ್ಯ ಚಂದ್ರ ಇರೋ ತನಕ ಇಸ್ರೇಲಿಗರು ಆ ಗೋಲ್ಡ್ ಅಮೀರ್ಗೆ ಅವತ್ತು ನೆನೆಸ್ತಾರ, ಗೋಲ್ಡ್ ಅಮೀರ್ಗೆ ಅವತ್ತು ನೆನೆಸ್ತಾರ. ತಾಯಂದರೆ ಇವತ್ತು 18 ವರ್ಷ ಜೈಲಿನಲ್ಲಿರೋ ಮುಖಾಂತರ ಇವತ್ತು ಮ್ಯಾನ್ಮಾರ್ ಸ್ವತಂತ್ರ ಆಯಿತು. ಆಂಗ್ ಸಾನ್ ಸೂಕಿ ಅಂತಕ್ಕಂಥ ಒಬ್ಬ ವೀರ ಮಹಿಳೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ, ಮ್ಯಾನ್ಮಾರಿನ ಭವಿಷ್ಯಕ್ಕಾಗಿ 18 ವರ್ಷ ಜೈಲುವಾಸ ಮಾಡಿ ದೇಶ ಸ್ವತಂತ್ರ ಮಾಡತಕ್ಕಂಥ ಕೆಲಸ ಮಾಡಿದ್ರು. ಒಂದಲ್ಲ ಎರಡಲ್ಲ. ಇವತ್ತು ಈ ದೇಶದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋಗಲಿಲ್ಲೇನು? ಕಿತ್ತೂರು ರಾಣಿ ಚೆನ್ನಮ್ಮ, ಬೇವಡಿ ಮಲ್ಲಮ್ಮ, ಅದೆಷ್ಟು ಜನ ರಾಣಿ ಹಬ್ಬಕ್ಕ, ಅದೆಷ್ಟು ಜನ ವೀರ ಮಹಿಳೆಯರು. ಹಾಗಾಗಿ ಇವತ್ತು ಡಾಕ್ಟರ್ ನಾಗಲಕ್ಷ್ಮಿಯವರು ಅತ್ಯಂತ ಉತ್ತಮ ಸಂದೇಶವನ್ನ ತಮಗೆಲ್ಲರಿಗೂ ಕೊಟ್ಟಿದ್ದಾರ. ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನು ಸಾಧನೆ ಮಾಡಬಹುದು ಅಂತಕ್ಕಂಥದ್ದು ಉದಾಹರಣೆ ನಾವು ಯಾರಿಗೂ ತಗೊಂಬಂದ್ ಬೇಡ, ನಾವು ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ತಗೋಬಹುದು. ಹಾಗಾಗಿ ಸಮಸ್ತ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಮತ್ತು ವಿಶೇಷವಾಗಿ ಹುಣಸೂರು ನಮ್ಗೆ ಅತ್ಯಂತ ಖುಷಿ ತರ್ತಕ್ಕಂಥ ವಿಚಾರ, ಮೊನ್ನೆನೆ ಪಟ್ಟಣ ಪಂಚಾಯತ್ ಆಗಿ ಡಿಕ್ಲೇರ್ ಆಗಿದ್ದು ನಾವು ಯಾರೂ ಮರೆಯುವಂತಿಲ್ಲ. ಮತ್ತು ವಿಶೇಷವಾಗಿ ಹುಣಸೂರಿಗೆ ಪ್ರತಿಯೊಂದು ಹುಣಸೂರಿನ ಎಲ್ಲಾ ರೋಡ್ಗಳು ಸುಂದರ ಮಾಡಬೇಕು, ಸಿಸಿ ರೋಡ್ ಮಾಡಿಸ್ಬೇಕಂತೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿರು, ಜಿಲ್ಲಾಧಿಕಾರಿಗಳು ಬಂದರು. ಅವರಿಗೂ ನಾನು ಹೇಳಿನಿ ಹೈವೇ ಜೋಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿನಿ. ನಾನು ಕೂಡ ಒಬ್ಬ ಬಡ ರೈತನ ಮಗ. ತಾವೆಲ್ಲರೂ ನನ್ನಂತ ಒಬ್ಬ, ನಾನು ಹಾಂಗ್ ನೋಡ್ಬೇಕಾದ್ರೆ ಮೇಡಮ್ ಅವರೇ, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ. ನಾನು ಎಚ್ ವಿಶ್ವನಾಥ್ ಅವರು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ನಾನು ಧರ್ಮ್ ಸಿಂಗ್ ಅವ್ರ ಜೊತೆ ಅವ್ರ ಸಹಾಯಕ ಅಂತೇಳಿ 3 ತಿಂಗಳು ಕೆಲಸ ಮಾಡಿ. ನಾನು ನನ್ನಂತ ಒಬ್ಬ ಬಡ ಕುಟುಂಬದಲ್ಲಿ ಬೆಳೆದಂತ ಸಾಮಾನ್ಯ ರೈತನ ಮಗನಿಗೆ ಇಲ್ಲಿ ಜನ ಬಸವ ಕಲ್ಯಾಣರು 2 ಬಾರಿ ಶಾಸಕ ಮಾಡಿರಲ್ಲ. ಬಹುತೇಕ ಆ ಗುಡಿಯೊಳಗಿರ್ತಕ್ಕಂಥ ದೇವ್ರು ನನಗೆ ದೇವ್ರಲ್ಲ, ಗುಡಿಯೊಳಗಿರ್ತಕ್ಕಂಥ ದೇವ್ರು ನಿಮಗಿರಬಹುದು. ನನ್ನ ಪಾಲಿನ ದೇವ್ರು ಯಾರಂದ್ರೆ ಸಮಸ್ತ ಹುಣಸೂರಿನ ಮಹಾಜನತೆ ಶರಣು ಸಲಗರ್ ಪಾಲಿನ ದೇವರು. ಯಾಕಂದ್ರೆ ಬಡತನದ ಅರಿವು ನನಗದ. ಇವತ್ತಿಗೂ ಕೂಡ ನಮ್ಮವ್ವ ರೊಟ್ಟಿ ಮಾಡಿ ಮಾಡಿ ಒಲೆ ಕಿಚ್ಚ ಹಚ್ಚಿ ರೊಟ್ಟಿ ಮಾಡಿ ಆ ಹೊಗೆ ಕಣ್ಣ ಹೋಗಿ ನಮ್ಮವನ್ ಕಣ್ ಕಾಣಲ್ಲ. ಇವತ್ತಿಗೂ ನಮ್ಮವನ್ ಕಣ್ ಕಾಣಲ್ಲ, ರೆಕ್ಕಿನ ಹಾಳಾಗಿ ಹೋಗ್ಯದ. ಅದ್ರ ಸಲುವಾಗಿ ಈ ದೇಶದ ಬಡ ಮಹಿಳೆಯರು ಕಣ್ಣು ಹಾಳಾಗಬಾರ್ದು ಅಂತ ಹೇಳಿ ಈ ದೇಶದ ಒಬ್ಬ ಮಹಾನ್ ಪುರುಷ ಹುಟ್ಟು ಬಂದ, ನರೇಂದ್ರ ಮೋದಿ ಅಂತಕ್ಕಂಥ ಮಹಾನ್ ಪುರುಷ ಹುಟ್ಟು ಬಂದ. ಪ್ರತಿಯೊಂದು ಮನೆ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ಮಾಡ್ದ, ಈ ಜನರಿಗೆ ಬದುಕಿಸಬೇಕು ಅಂತ ಹೇಳಿ. ಹಾಗಾಗಿ ಜಾಸ್ತಿ ಮಾತಾಡಲ್ಲ ನಾನು, ಯಾಕಂದ್ರೆ ಪರಮ ಪೂಜ್ಯರು 5 ನಿಮಿಷ ನನಗೆ ಕೊಟ್ಟಾರ.
ಮಾಡ್ತಾರ. ಹಾಗಾಗಿ ಶರಣು ಸಲ್ಗರ್ ನಿಮ್ಮ ಮಗನಾಗಿ, ನಿಮ್ಮ ಸಹೋದರನಾಗಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮನಾಗಿ ಪ್ರತಿಯೊಂದು ನಿಮ್ಮ ಕಷ್ಟ ಸುಖದೊಳಗ ಯಾವತ್ತೂ ಇರ್ತೀನಿ. ಸರಳ ಜೀವಿಗಳಾದಂತಹ ಹುಣಸೂರಿನ ಮಹಾಸ್ವಾಮಿಗಳ ಪರಮ ಭಕ್ತನಾಗಿರ್ತೀನಿ ಅಂತೇಳಿ ನಿಮ್ಮ ಬದುಕು ಬಂಗಾರ ಆಗಲಿ, ನಿಮ್ಮ ಕನಸಿನ ಸಾಲಿ, ನಿಮ್ಮ ಬಾಳ ಹಸುನಾಗಲಿ ಅಂತೇಳಿ ನಿಮ್ಮೆಲ್ಲರ ಪಾಲಕ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು.